മൊത്തത്തിൽ 25 കൊല്ലമായി. ഇവിടെ മാത്രമല്ല താഴെയൊക്കെ ആയിരുന്നു. ഇപ്പോ എങ്ങനെയുണ്ട് ബിസിനസ് ഒക്കെ? ഇപ്പോ ഒരുമാതിരി പോകുന്നുണ്ട്. നിങ്ങൾ എത്ര ആളാ? ഞങ്ങൾ രണ്ടാള്. ഭക്ഷണം ഉണ്ടാക്കുന്നത് ഞങ്ങൾ രണ്ടാള്. എത്ര വർഷങ്ങളായി ഭക്ഷണം പ്രിപ്പയർ ആക്കുന്നത്? 25 കൊല്ലം കഴിഞ്ഞു. 25 ഇയേഴ്സാ? ഓക്കെ. ഇപ്പൊ എല്ലാരും ഇവിടെ തന്നെ വരാറുണ്ടോ? ഒരാൾ ഇങ്ങോട്ട് ഇവിടെ തന്നെ വരാറുണ്ടോ? നിങ്ങളെ വീട്ടിൽ ഇവിടെയാ? നാട് ഇവിടെ തന്നെയാണോ? ഇവിടെ വന്നിട്ട് 25 ഇയേഴ്സ് ആയല്ലേ? ഇവിടെ വന്നിട്ട് 52 കൊല്ലമായി. 52 ഇയേഴ്സ്. ആ ഓക്കെ. ഈ ഹോട്ടലിൽ 25 ഇയേഴ്സ് ആയി. ഇവിടെ 12 വർഷം. 12 ഇയേഴ്സ് ആണ്. നിങ്ങള് അമ്മ പറ. ഹലോ. ഭക്ഷണം പ്രിപ്പയർ ആക്കുന്നത് നിങ്ങളല്ലേ? നിങ്ങൾ ನೋಡಿ ಪಾಪ ಈ ಅಜ್ಜಿ ಮತ್ತು ಪಾಪ ಇವ್ರ ಅಜ್ಜ ಆಯ್ತಾ ಒಳ್ಳೆ ಊಟ ಮಾಡಿದ್ದು. ಎಲ್ಲ ಭಕ್ಷಣ ಫುಲ್ ಒಳ್ಳೇದಿತ್ತು. ಇಲ್ಲಿ ನಿಮಗೆ ಬಾಣಾಸುರ ಇಲ್ಲಿ ಮೇಲ್ಗೆ ನೀವು ಇಲ್ಲಿ ನೋಡಿ, ಇಲ್ಲಿ ಪಾರ್ಕಿಂಗ್ ಇದೆ ಅಲ್ವಾ? ಸೊ ಇಲ್ಲಿ ನಮಗೆ ಗಾಡಿ ಪಾರ್ಕ್ ಮಾಡಿ ನೋಡಿ, ಇಲ್ಲಿ ಇದು ನಿಮಗೆ ಊಟ ಎಲ್ಲ ಮಾಡ್ಬೋದು ಆಯ್ತಾ. ಒಳ್ಳೆ ಊಟ, ಒಳ್ಳೆ ಟೇಸ್ಟ್, ರೀಸನೇಬಲ್ ಪ್ರೈಸ್. ಎಷ್ಟು ವೆಜ್ ಊಟಕ್ಕೆ ಒಂದು 60 ರುಪೀಸ್ ಅಷ್ಟೇ. ಮತ್ತು ಫಿಶ್ ಎಲ್ಲ ತಗೊಂಡ್ರೆ ಎಕ್ಸ್ಟ್ರಾ ಕೊಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಎಷ್ಟು ಒಳ್ಳೆ ಫುಡ್ ಪಾಪ ಅಜ್ಜಿ ಮಾಡೋದು ಆಯಿತಾ. ನನಗಂತೂ ಭಾರಿ ಇಷ್ಟ ಆಯಿತು. ಬೇರೆಯವರಿಗೆಲ್ಲ ನಿಮಗೆಲ್ಲ ಲೈಕ್ ಆಗ್ತದೆಲ್ಲ ಗೊತ್ತಿಲ್ಲ. ಇಲ್ಲೆಲ್ಲ ಮತ್ತು ಇದು ಬಾಯ್ಲ್ಡ್ ರೈಸ್ ಅಲ್ವಾ, ಸೊ ಹಾಗಾಗಿ ಅಂದರೆ ನಮ್ಮ ಈ ಮ್ಯಾಂಗ್ಳೂರ್ ಸೈಡ್ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ ನೋಡಿ, ರೆಡ್ ರೈಸ್. ಸೊ ಅದು ಗಂಜಿ ಊಟ ಅಂತ ಹೇಳ್ತೇವೆ, ಅದಾಯ್ತಾ. ಒಳ್ಳೆದಿದೆ ಊಟ. ಅಜ್ಜಿ ಪಾಪ ಇಬ್ಬರೇ ಮಾಡೋದು, ಒಳ್ಳೆ ಟೇಸ್ಟ್ ಉಂಟು. ಬಂದರೆ ಈ ಸೈಡ್ ಬಂದರೆ ನೀವು ಇಲ್ಲಿ ಮಧ್ಯಾಹ್ನದ ಊಟ ಒಂದು ಮಾಡಿ ಆಯಿತಾ. ಇವರಿಗೆ ಸಹ ಪಾಪ ಹೆಲ್ಪ್ ಆದಾಗ ಆಗ್ತದೆ. ಯಾವುದು ಪ್ರಮೋಷನ್ ಏನಲ್ಲ, ನನಗೆ ಪರ್ಸನಲ್ ಆಗಿ ನನಗೆ ಊಟ ಮಾಡಿ ನನಗೆ ಟೇಸ್ಟ್ ಆಗಿ ಇಷ್ಟ ಆಗಿ ನಾನು ಹೇಳಿದ್ದೆ ಅಷ್ಟೇ. ನೋಡಿ ಇದರಲ್ಲಿ ಮತ್ತೆ ಈ ಉಪ್ಪಲ್ಲಿಟ್ಟದ್ದು ಅದು ಇದು ಎಲ್ಲ ಇದೆ ನೋಡಿ, ಒಳ್ಳೆದಿದೆ. ಚಕ್ಕೋತ ಇದೆ, ಒಳ್ಳೆದಿದೆ ಮಾತ್ರ. ಹೋಮ್ಲಿ ಫುಡ್ ಅಂತ ಬರ್ತಿದೆ, ನಿಜವಾಗಿ ಹೋಮ್ಲಿ ಫುಡ್ ಇದೆ ಆಯಿತಾ. ಅಷ್ಟು ಒಳ್ಳೆ ಊಟ, ಭಾರಿ ಖುಷಿ ಆಯಿತು ನನಗೆ. ಹಾಗಾಗಿ ಒಂದು ವೀಡಿಯೋ ಮಾಡುವ ಅಂತ ನಾನೇ ಒಂದು ವೀಡಿಯೋ ಮಾಡಿದ್ದು. ಇಲ್ಲಿ ಬಂದರೆ ನೀವು ಈ ಹೋಟೆಲಿಗೆ ಬಂದು ಊಟ ಮಾಡಿ ಆಯಿತಾ. ಒಳ್ಳೆ ಟೇಸ್ಟ್ ಮಾತ್ರ, ಟ್ರೈ ಮಾಡಿ ಒಂದ್ಸಲ.